ದಿನದ ಸಂದೇಶಕ್ಕಾಗಿ ಕಳೆದ ರಾತ್ರಿ ನಾನು ಪ್ರಾರ್ಥಿಸುವಾಗ ನನ್ನ ಮನಸ್ಸಿನಲ್ಲಿ ಅನೇಕ ವಿಷಯಗಳು, ಅನೇಕ ಸಂದೇಶಗಳನ್ನು ನಾನು ಇಟ್ಟು ದೇವರ ಸಮ್ಮುಖದಲ್ಲಿ ಕಾದಿದ್ದಾಗ, ಕಳೆದ ದಿವಸಗಳಲ್ಲಿ ಅನೇಕರನ್ನ ಉತ್ತೇಜನ ಪಡಿಸೋದಕ್ಕೆ, ಅನೇಕರನ್ನ ಬಲಪಡಿಸೋದಕ್ಕೆ, ಅನೇಕರ ಜೀವಿತಕ್ಕೆ ಆಶೀರ್ವಾದವಾಗತಕ್ಕಂತೆ ನನಗೆ ಕಲಿಸಿ, ನಾನು ಅನೇಕರಿಗೆ ಕಲಿಸುವುದಕ್ಕೆ ಸಾಧ್ಯವಾದಂಥ ಒಂದು ವಿಷಯವನ್ನು ನನ್ನ ಮನಸ್ಸಿನಲ್ಲಿ ದೇವರಾತ್ಮನು ವ್ಯಕ್ತಪಡಿಸಿ ಈ ರೀತಿಯಾಗಿ ಹೇಳಿದ್ರು. ಈ ದಿನದ ಆರಾಧನೆಯಲ್ಲಿ ಕೂಡಿ ಬರುವಂಥ ಜನರ ಮಧ್ಯದಲ್ಲಿ ಈ ಸಂದೇಶವನ್ನು ಹಂಚು. ಆ ಸಂದೇಶ ಅನೇಕರ ಜೀವಿತಗಳನ್ನು ರೂಪಾಂತರ ಪಡಿಸುತ್ತೆ. ಅವರು ಬರುವಾಗ ಇತ್ತ ಸ್ಥಿತಿಯಲ್ಲ, ಈ ವಾಕ್ಯವನ್ನು ಕೇಳಿ ಆ ಆತ್ಮನ ಬಲವನ್ನು ಹೊಂದಿ ಇಲ್ಲಿಂದ ಹಿಂತಿರುಗಿ ಹೋಗುವಾಗ ಅವರ ಜೀವಿತದಲ್ಲಿ ದೊಡ್ಡ ಬಿಡುಗಡೆ ನಡೆಯುತ್ತೆ. ಆ ಶಬ್ದವನ್ನು ಕೇಳಿ ಆ ನಂಬಿಕೆಯಲ್ಲಿ ಇಲ್ಲಿ ನಿಂತು ನಾನು ನಿಮ್ಮ ಬಳಿಯಲ್ಲಿ ಸಂದೇಶವನ್ನು ಹಂಚುವಾಗ ಎಲ್ಲರೂ ಬಹಳ ಪ್ರಾರ್ಥನೆಯೊಟ್ಟಿಗೆ, ನಿರೀಕ್ಷೆಯೊಟ್ಟಿಗೆ ದೇವರ ವಾಕ್ಯ ಸಂದೇಶಕ್ಕಾಗಿ ಕಾದಿರಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಈ ದಿನ ನಾನು ನಿಮ್ಮೊಟ್ಟಿಗೆ ಮಾತನಾಡುವಂಥ ಸಂದೇಶಕ್ಕೆ ಕೊಡುವಂಥ ಹೆಸರು ಶೋಧನೆಯನ್ನ ಜಯಿಸುವುದು ಹೇಗೆ ಎಂಬುದಾಗಿ. ನಾನು ಮತ್ತೊಮ್ಮೆ ಆ ಹೆಸರನ್ನು ಈ ರೀತಿಯಾಗಿ ಹೇಳ್ತೇನೆ, ಶೋಧನೆಗಳನ್ನು ಜಯಿಸುವುದು ಹೇಗೆ. ನಿಮ್ಮ ಮೌನವನ್ನು ಕಂಡು ನಾನು ಅದನ್ನು ವಿವರವಾಗಿ ಈ ರೀತಿಯಾಗಿ ಹೇಳ್ತೀನಿ. ನಾನು ಇವತ್ತು ಮಾತನಾಡುವಂಥ ಸಂದೇಶ ಶೋಧನೆಯಲ್ಲಿ ಅನುಸರಿಸಿಕೊಂಡು ಹೋಗೋದು ಹೇಗೆ ಅಂತ ಅಲ್ಲ, ಶೋಧನೆಯಲ್ಲಿ ಬಿತ್ತರೆ ಏನಾಗುತ್ತೆ ಎನ್ನುವಂಥ ಸಂಗತಿಗಳನ್ನು ಹೇಳೋದಕ್ಕಲ್ಲ, ಶೋಧನೆ ಬಂದಿದೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಎಂಬುದಾಗಿ ಸೋತ ನಿರೀಕ್ಷೆ ಇಲ್ಲದೆ ಇರುವಂಥ ಅನುಭವದಲ್ಲಿ ಮುಂದೆ ಹೋಗಬೇಕು ಅಂತಲ್ಲ. ಕಾರಣ ನಾನಿವತ್ತು ಇಲ್ಲಿ ಪ್ರಸಂಗಿಸುವಂಥ ವಿಷಯ ಅಲ್ಲಿಯ ಶೋಧನೆಗಳಲ್ಲಿ ಬಿತ್ತೋಗೋದಕ್ಕಲ್ಲ, ಶೋಧನೆಯಲ್ಲಿ ಸೋತೋಗೋದಕ್ಕಲ್ಲ, ಶೋಧನೆಗಳನ್ನು ಜಯಿಸುವುದು ಹೇಗೆ ಎಂದು ತಿಳಿಯೋದಕ್ಕೆ. ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನ ಸುವಾರ್ತೆ 16ನೇ ಅಧ್ಯಾಯದ 33ನೇ ವಚನದಲ್ಲಿ ತಾನು ಈ ರೀತಿಯಾಗಿ ಹೇಳಿದನು, ಅಲ್ಲಿಯ ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಸಂಕಟ ಉಂಟು, ಶೋಧನೆ ಉಂಟು, ಪರಿಹಾಸ್ಯ ಉಂಟು, ನಿಂದೆ ಉಂಟು, ಅವಮಾನ ಉಂಟು, ಕೊರತೆಗಳುಂಟು. ಇದು ಏನೇ ಬರೋದಾದರೂ ನೀವು ಭಯಪಟ್ಟು ಅಡಗಿ ಕುಳಿತುಕೊಳ್ಳಬೇಡ್ರಿ. ಕಾರಣ ಲೋಕವನ್ನ ಜಯಿಸಿದವನು ನಾನು ನಿಮ್ಮ ಸಂಗಡವಾಗಿದ್ದೇನೆ. ನಾವು ಆರಾಧಿಸುವಂತ ದೇವರು, ನಾವು ಪ್ರಾರ್ಥಿಸುವಂತ ದೇವರು, ನಾವು ನಂಬಿರುವಂತ ಯೇಸು, ಆತನು ಸೈತಾನನ ಮುಂದೆ ಸೋತವನಲ್ಲ, ಸೈತಾನನ ಮುಂದೆ ತಲೆ ತಗ್ಗಿಸಿದವನಲ್ಲ, ಪಾಪದ ಮುಂದೆ ಆತನು ಒಳಪಟ್ಟವನಲ್ಲ, ಆತನು ಪಾಪವನ್ನ ಜಯಿಸಿದವನು. ಆತನು ಶೋಧನೆಗೆ ಒಳಪಟ್ಟರು ಎಲ್ಲ ಶೋಧನೆಗಳನ್ನು ಜಯಿಸಿದವನು. ಆತನು ಸೈತಾನನ ಮುಂದೆ ತಲೆ ತಗ್ಗಿಸದಂತೆ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಮರಣದ ಮುಖಾಂತರ ಮರಣದ ಅಧಿಕಾರಿಯಾದಂಥ ಸೈತಾನನ ತಲೆಯನ್ನ ಜಜ್ಜಿ ಜಯೋತ್ಸವದೊಡನೆ ಮೆರೆಸುತ್ತಾ ಜೀವಿಸಿದಂತ ಆ ಯೇಸು ಕ್ರಿಸ್ತನನ್ನ ಆರಾಧಿಸುವಂತ ನಮಗೆ ದೇವರು ಕರೆದಿರುವಂತ ಉದ್ದೇಶ ನಾವು ಸೋತವರಾಗಿರೋದಕ್ಕಲ್ಲ, ನಾವು ಜಯಶಾಲಿಗಳಾಗೋದಕ್ಕೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯದ 57ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಜಯ ಹೊಂದಿದನು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಎಲ್ಲ ಸಂಗತಿಗಳನ್ನು ಪರಿಪೂರ್ಣ ಮಾಡಿದನು. ಮಾತ್ರವಲ್ಲ, ಅದೇ ಜಯವನ್ನ ಅಲ್ಯ ಕ್ರಿಸ್ತ ಯೇಸುವಿನ ಮುಖಾಂತರ ದೇವರು ನಮಗೆ ಕೊಟ್ಟವನಾಗಿದ್ದಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಚನದಲ್ಲಿ ನಾವು ಓದುವಾಗ ಈ ರೀತಿಯಾಗಿ ನಾವು ಕಾಣುತ್ತೇವೆ, ನಮ್ಮನ್ನ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಡೆಸ್ತಾ ಇರುವಂತ ಉದ್ದೇಶ ಏನು ಗೊತ್ತಾ? ನಾವು ಸೋಲೋದಕ್ಕಲ್ಲ, ನಾವು ಯಾವಾಗಲೂ ಜಯೋತ್ಸವದೊಡನೆ ಮೆರೆಯೋದಕ್ಕೆ. ಇವತ್ತು ನಂಬೋರು ಯಾರಾದ್ರೂ ಇದ್ರೆ, ನಿರೀಕ್ಷೆಯಿಂದ ಕಾದು ಕುಳಿತಿರೋರು ಯಾರಾದ್ರೂ ಇದ್ರೆ ಕರ್ತನಿಗೆ ಸ್ತೋತ್ರ ಮಾಡ್ರಿ. ನಿನ್ನ ಸೋಲು ಅದು ಈ ದಿನಗಳಲ್ಲಿ ಜಯವಾಗಿ ಮಾರ್ಪಡುತ್ತೆ. ನಿನ್ನ ಶೋಧನೆ ಅದು ನಿನ್ನ ಸಾಕ್ಷಿಯಾಗಿ ಮಾರ್ಪಡುತ್ತೆ. ನಿನ್ನ ಕಣ್ಣು ನೀರು, ನೀನು ಅನುಭವಿಸಿದಂತ ವೇದನೆ, ನಿಂದೆಗಳು ಅದು ಇನ್ನ ಮುಂದುವರಿಯೋದಿಲ್ಲ. ಈ ತಿಂಗಳಿಗೆ ದೇವರು ವಾಗ್ದಾನ ಮಾಡಿದ ಹಾಗೆ ನಿನ್ನನ್ನು ಆ ಪರಿಸ್ಥಿತಿಯಿಂದ ದೇವರು ಬಿಡಿಸಿ ನಿನ್ನನ್ನು ಹೊರಗಡೆ ತಂದು ನಿನ್ನನ್ನು ಸಾಕ್ಷಿಯಾಗಿ ನಿಲ್ಲಿಸಿ ನಿನ್ನ ತಲೆ ಎತ್ತುವಂತೆ ಮಾಡಿ ನಿನ್ನನ್ನು ಆಶೀರ್ವದಿಸೋದಕ್ಕೆ ನನ್ನ ಯೇಸು ಶಕ್ತನು, ಆತನು ನಂಬಿಗಸ್ತನು ಆಗಿದ್ದಾನೆ. ಅಲ್ಲಿಗೆ ಮುಗಿಲಿಲ್ಲ.
ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 38ನೇ ವಚನದಲ್ಲಿ ಓದುವಾಗ, ಆದರೆ ಹಲ್ಲೆಲೂಯಾ, ನಮ್ಮನ್ನ ಪ್ರೀತಿಸಿದಾತನ ಮೂಲಕ ಈ ಎಲ್ಲಾ ವಿಷಯಗಳಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. ಏನು ವಿಷಯ? 36ನೇ ವಚನದಲ್ಲಿ ನಾವು ಓದುವಾಗ ನಾವು ಕಾಣುತ್ತೇವೆ, ಹಲ್ಲೆಲೂಯಾ, ಅನೇಕ ವಿಧವಾದಂತ ಕೊರತೆಗಳು, ಹಲ್ಲೆಲೂಯಾ, ನಿಂದೆಗಳು, ಕಷ್ಟಗಳು, ಅವಮಾನಗಳು, ಇಕ್ಕಟ್ಟುಗಳು ನಮ್ಮ ಜೀವನದಲ್ಲಿ ಬಂದಾಗ ನಾವು ದಿಕ್ಕುಗೆಟ್ಟವರಾಗಿ, ದೆಸೆಗೆಟ್ಟವರಾಗಿ, ದಿಕ್ಕು ಕಾಣದವರಾಗಿ ಜೀವಿಸೋದಕ್ಕಲ್ಲ, ನಮಗೆ ಕ್ರಿಸ್ತನ ಮೂಲಕ ಜಯ ಉಂಟು. ಈ ಹಗಲೊತ್ತು ನೀನು ಅನುಭವಿಸ್ತಿರುವಂತ ಯಾವುದೇ ಪರಿಸ್ಥಿತಿ ಆಗಿದ್ರು ಆ ಪರಿಸ್ಥಿತಿಯಲ್ಲಿ ನೀನು ಕೊನೆಗೊಳ್ಳೋದಕ್ಕಲ್ಲ, ಆ ಪರಿಸ್ಥಿತಿಯಲ್ಲಿ ಮುಂದುವರಿಯೋದಕ್ಕಲ್ಲ, ಈ ದಿನ ದೇವರ ವಾಕ್ಯದ ಸತ್ಯಗಳು ನಿನ್ನ ಬಳಿಗೆ ಬರ್ತಾ ಇರೋದಕ್ಕೆ ಕಾರಣ ನೀನು ಆ ಶೋಧನೆಗಳನ್ನ ಜಯಿಸುವುದಕ್ಕಾಗಿ. ಹಲ್ಲೆಲೂಯಾ. ಶೋಧನೆಗಳನ್ನ ಜಯಿಸುವುದು ಹೇಗೆ? ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 2 ಮತ್ತು 3ನೇ ವಚನಗಳನ್ನು ನಾವು ಓದುವಾಗ ಅಪೊಸ್ತಲನಾದ ಯಾಕೋಬನು ಹೇಳುವಂತ ವಾಕ್ಯವನ್ನ ಗಮನಿಸೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 2ನೇ ವಚನ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ ಎಂಬುದಾಗಿ. ಯಾಕೋಬನು ಹೇಳ್ತಿರುವಂತ ಮಾತು ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆ. ಪರೀಕ್ಷೆ, ಶೋಧನೆ, ಕಷ್ಟ, ಹೀಗೆ ಅನೇಕ ಹೆಸರುಗಳಲ್ಲಿ ನಾವು ಅದನ್ನು ಗುರುತಿಸಬಹುದು. ಈ ಪರಿಶೋಧನೆ ಕ್ರೈಸ್ತರಾದಂಥ ನಮ್ಮೆಲ್ಲರ ಜೀವನದಲ್ಲೂ ನಿಶ್ಚಯವಾಗಿ ಬರುತ್ತೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಪರಿಶೋಧನೆ ನಿಶ್ಚಯವಾಗಿ ಬರೋದ್ರಿಂದ ಆ ಶೋಧನೆಗೆ ನೀವು ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬುದಾಗಿ. ಇಲ್ಲಿ ಯಾಕೋಬನು ಹೇಳ್ತಿರುವಂತ ಮಾತು, ಈ ಶೋಧನೆ ಒಬ್ಬ ಕ್ರೈಸ್ತನ ಜೀವನದಲ್ಲಿ ಬರೋದಕ್ಕೆ ಕಾರಣ ಅವನ ನಂಬಿಕೆಯನ್ನ ಬಲಹೀನಪಡಿಸೋದಕ್ಕೆ. ಶೋಧನೆಯ ಅನುಭವದಲ್ಲಿ ಹಾದು ಹೋಗುವಾಗ ಕಷ್ಟಗಳು ನಾನಾ ವಿಧವಾದ ಕಷ್ಟಗಳಾಗಿರ್ಬೋದು. ಕೆಲವರಿಗೆ ಹಣಕಾಸಿನ ವಿಷಯದಲ್ಲಿ ಕಷ್ಟ, ಶೋಧನೆಯ ನಿಮಿತ್ತವಾಗಿ ಹಣಕಾಸಿನ ವಿಷಯದಲ್ಲಿ ಕಷ್ಟ ಇರ್ಬೋದು. ಅನೇಕರಿಗೆ ಆರೋಗ್ಯದ ವಿಷಯದಲ್ಲಿ ಕಷ್ಟ ಇರ್ಬೋದು. ಕೆಲವರಿಗೆ ಮಕ್ಕಳು ತಲೆನೋವಾಗಿರ್ಬೋದು. ಕೆಲವರಿಗೆ ಕುಟುಂಬದ ವಿಷಯ ಕಷ್ಟವಾಗಿರ್ಬೋದು. ನಾನಾ ವಿಧವಾದಂಥ ಕಷ್ಟಗಳು ಈ ಶೋಧನೆಯ ಮುಖಾಂತರ ಬರೋದಾದರೂ ಈ ಶೋಧಕನಾದಂಥ ಸೈತಾನನು ಈ ಶೋಧನೆಯನ್ನು ತರುವಂಥ ಒಂದೇ ಒಂದು ಉದ್ದೇಶ, ನಿಮ್ಮ ನಂಬಿಕೆಯನ್ನು ಬಲಹೀನಪಡಿಸೋದಕ್ಕೆ, ನಿಮ್ಮ ನಂಬಿಕೆಯನ್ನು ತೆಗೆದು ಹಾಕೋದಕ್ಕೆ, ನಿಮ್ಮನ್ನು ಅಲ್ಪ ವಿಶ್ವಾಸಿಗಳಾಗಿ ಮಾಡಿ ದೇವರ ಮೇಲಿರುವಂಥ ಭರವಸೆಯನ್ನು ಬಿಟ್ಟು ಲೌಕಿಕರನ್ನಾಗಿ ಮಾಡೋದು ಶೋಧನೆಯ ಉದ್ದೇಶ. ಆ ಶೋಧನೆ ನಮ್ಮ ಜೀವಿತದಲ್ಲಿ ದೇವರು ಅನುಮತಿ ಮಾಡಿದಾಗ ಆ ಶೋಧನೆಯ ಸಂದರ್ಭದಲ್ಲಿ ಯಾಕೋಬನು ಹೇಳಿದ ಪ್ರಕಾರ ನಾವು ಶೋಧನೆಯ ದಿವಸಗಳಲ್ಲಿ ಅದನ್ನು ಭಾರವಾಗಿಯೋ ಕಷ್ಟವಾಗಿಯೋ ಚಿಂತೆಯಾಗಿಯೋ ತೆಗೆದುಕೊಳ್ಳದಂತೆ ಈ ಶೋಧನೆ ದೇವರು ನನ್ನ ಜೀವನದಲ್ಲಿ ಅನುಮತಿ ಮಾಡಿರೋದು ನನಗೆ ತಾಳ್ಮೆಯನ್ನು ಕಳಿಸೋದಕ್ಕೆ, ನನ್ನ ನಂಬಿಕೆಯನ್ನು ಕಳ್ಕೊಳ್ಳೋದಕ್ಕಲ್ಲ, ನನ್ನ ನಂಬಿಕೆಯನ್ನು ಹೆಚ್ಚು ಮಾಡೋದಕ್ಕೆ. ಈ ಶೋಧನೆಯ ಮುಖಾಂತರ ನನ್ನ ಜೀವನದಲ್ಲಿ ದೇವರು ಏನೋ ದೊಡ್ಡ ಕಾರ್ಯ ಮಾಡ್ತಾರೆ ಎಂಬ ನಿರೀಕ್ಷೆಯಿಂದ ನಾವು ಸಂತೋಷ ಪಡಬೇಕು ಎಂದು ಯಾಕೋಬನು ಹೇಳೋದನ್ನು ಕಾಣ್ತೇವೆ. 1 ಪೇತ್ರ 1ನೇ ಅಧ್ಯಾಯದ 7ನೇ ವಚನದಲ್ಲಿ ಓದುವಾಗ ಅಲ್ಲಿ ಪೇತ್ರನು ಹೇಳುವಂತ ಮಾತು, ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು ಎಂಬುದಾಗಿ ಹೇಳ್ತಾನೆ. ಪೇತ್ರನು ಹೇಳ್ತಿರುವಂತ ಮಾತು, ಬಂಗಾರವು ಅದು ನಾಶವಾಗುವಂಥದ್ದು, ಅದು ನಮ್ಮ ಜೊತೆ ಪರಲೋಕಕ್ಕೆ ಬರೋದಿಲ್ಲ, ಅದು ಶಾಶ್ವತವಾಗಿ ಒಂದೇ ಸ್ಥಳದಲ್ಲಿ ಒಬ್ಬರ ಸಂಗಡ ಇರೋದಿಲ್ಲ, ಅದು ಒಂದು ದಿವಸ ಅಳಿದು ಹೋಗುತ್ತೆ, ಅದನ್ನು ಒಂದು ದಿವಸ ನಾವು ಬಿಟ್ಟು ಹೋಗ್ತೇವೆ. ಈ ಅಳಿದು ಹೋಗುವಂತ ಬಿಟ್ಟು ಹೋಗುವಂತ ಈ ಬಂಗಾರವನ್ನ ಪುಟಕ್ಕೆ ಹಾಕಿ ಶೋಧಿಸುವಂತರಾಗಿದ್ದಾರೆ. ಪುಟಕ್ಕೆ ಹಾಕಿ ಶೋಧಿಸೋದಕ್ಕೆ ಕಾರಣ ಆ ಬಂಗಾರವನ್ನ, ಅದರಲ್ಲಿರುವಂಥ ಕಲ್ಮಶಗಳನ್ನು ತೆಗೆದು ಇನ್ನು ಬಹಳ ಪ್ರಕಾಶವುಳ್ಳದ್ದಾಗಿ, ಮುಂಚೆ ಇದ್ದದಕ್ಕಿಂತ ಹೆಚ್ಚು ಬೆಲೆಯುಳ್ಳದ್ದಾಗಿ ಮಾಡೋದಕ್ಕೆ ಪುಟಕ್ಕೆ ಹಾಕ್ತಾರೆ. ಆ ಭಾಗವನ್ನು ಹೋಲಿಸಿ ಪೇತ್ರನು ಹೇಳ್ತಿರುವಂಥ ಮಾತು, ಅದೇ ರೀತಿ ನಿಮ್ಮ ನಂಬಿಕೆಗೆ ಉಂಟಾಗುವಂಥ ಪರಿಶೋಧನೆ ಅದು ಆಕಸ್ಮಿಕವಾಗಿ ಬರುವಂಥದ್ದಲ್ಲ,
ಅದು ನಿನ್ನ ಜೀವಿತವನ್ನು ನಾಶ ಮಾಡುವುದಕ್ಕಾಗಿ ಬರುವಂಥದ್ದಲ್ಲ. ಆ ಶೋಧನೆಯ ದಿವಸಗಳಲ್ಲಿ ನೀನು ದೇವರ ಬಲದಿಂದ ಆ ಶೋಧನೆಯನ್ನು ಜಯಿಸಿ ಹೊರಗಡೆ ಬರೋದಾದ್ರೆ ನಿನ್ನ ಜೀವಿತದ ಅನುಭವ ಶೋಧನೆಗೆ ಮೊದಲಿದ್ದಂಥ ರೀತಿಯಲ್ಲಿ ಇರೋದಿಲ್ಲ. ಮೊದಲಿಗಿಂತ ಹೆಚ್ಚು ಪ್ರಕಾಶ ನಿನ್ನಲ್ಲಿರುತ್ತೆ, ಮೊದಲಿಗಿಂತ ಹೆಚ್ಚು ಧೈರ್ಯ ನಿನ್ನಲ್ಲಿರುತ್ತೆ, ಮೊದಲಿಗಿಂತ ಹೆಚ್ಚು ನಂಬಿಕೆ ನಿನ್ನಲ್ಲಿರುತ್ತೆ. ಕಾರಣ ಶೋಧನೆಯನ್ನು ಅನುಮತಿ ಮಾಡಿದಂಥ ದೇವರು ಶೋಧನೆಯಲ್ಲಿ ನಿನ್ನನ್ನು ಕೊನೆಗಾಣಿಸೋದಿಲ್ಲ. ಆ ಶೋಧನೆಯ ನಂತರ ನಿನಗೊಂದು ಮಾನ ದೇವರಿಟ್ಟಿದ್ದಾನೆ. ಆ ಶೋಧನೆ ನಂತರ ನಿನಗೊಂದು ಪ್ರಭಾವ ದೇವರಿಟ್ಟಿದ್ದಾನೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದ 12ನೇ ವಚನದಲ್ಲಿ ತಾನು ಈ ರೀತಿಯಾಗಿ ಹೇಳ್ತಾನೆ, ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಪಡೀತಾನೆ. ಹಾಗಿರೋದಾದ್ರೆ ನನ್ನನ್ನು ಕೇಳ್ತಿರುವಂತ ಪ್ರಿಯರೇ, ಈ ದಿವಸದಲ್ಲಿ ಈ ಸಂದೇಶವನ್ನು ಕೇಳುವಾಗ ನೀವು ನಾನಾ ವಿಧವಾದಂಥ ಶೋಧನೆಯಲ್ಲಿ ಕಷ್ಟಗಳಲ್ಲಿ ಹಾದು ಹೋಗ್ತಾ ಇರ್ಬೋದು. ಅದರ ನಡುವೆ ನಿಮ್ಮನ್ನ ಧೈರ್ಯ ಪಡಿಸೋದಕ್ಕೆ ದೇವರ ಪವಿತ್ರಾತ್ಮನು ಕೊಟ್ಟಂತ ಒಂದು ಆಲೋಚನೆಯನ್ನ ನಾನು ಈ ರೀತಿಯಾಗಿ ಹೇಳ್ತೇನೆ. ನೀನು ಶೋಧನೆಯಲ್ಲಿ ಸೋಲೋದಿಲ್ಲ, ನೀನು ಶೋಧನೆಯಲ್ಲಿ ಬಿದ್ದು ಹೋಗೋದಿಲ್ಲ, ಶೋಧನೆ ನಿನ್ನನ್ನು ನಾಶ ಮಾಡೋದಕ್ಕಾಗೋದಿಲ್ಲ. ನೀನು ಶೋಧನೆಯನ್ನ ಜಯಿಸುವವನಾಗಿದೀಯ. ಆಮೆನ್. ಕೇಳಿಸ್ಲೇ ಇಲ್ಲ? ಹಲ್ಲೆಲೂಯಾ. ಮುಂದಿನ ಭಾಗಗಳು ಬಹಳ ಶ್ರದ್ಧೆಯಿಂದ ಗಮನಿಸಬೇಕು. ಶೋಧನೆಯನ್ನ ಜಯಿಸಬೇಕು. ಈ ಶೋಧನೆ ಬರುವಂತ ಉದ್ದೇಶ ನಾನು ಹೇಳಿದೆ, ಅದು ನಂಬಿಕೆಗೆ ವಿರುದ್ಧವಾಗಿ ಬರುತ್ತೆ. ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ಕರ್ತನಾದ ಯೇಸು ಸ್ವಾಮಿ ಸ್ನಾನಿಕರಾದಂಥ ಯೋಹಾನನ ಕೈ ಕೆಳಗೆ ತಾನು ದೀಕ್ಷಾ ಸ್ನಾನವನ್ನು ಹೊಂದಿ ದೇವರಾತ್ಮನಿಂದ ಪವಿತ್ರಾತ್ಮ ಭರಿತನಾಗಿ ಆತನು ಅಡವಿಗೆ ಶೋಧಕನಿಂದ ಶೋಧಿಸಲ್ಪಡುವುದಕ್ಕೆ ನಡೆಸಲ್ಪಟ್ಟನು ಎಂಬುದಾಗಿ ನಾವು ಕಾಣ್ತೇವೆ. ಯೇಸು ಕ್ರಿಸ್ತನನ್ನ ಪವಿತ್ರಾತ್ಮನು ದೀಕ್ಷಾ ಸ್ನಾನದ ನಂತರ ನಡೆಸಿತು ಶೋಧಿಸುವುದಕ್ಕೆ. ಯೇಸು ಕ್ರಿಸ್ತನ ಜೀವಿತದಲ್ಲೇ ಶೋಧನೆಯನ್ನು ದೇವರ ಅನುಮತಿ ಮಾಡಿದರೆ ನಮ್ಮ ಜೀವಿತದಲ್ಲಿ ನಿಶ್ಚಯವಾಗಿ ಶೋಧನೆಗಳುಂಟು. ಅಲ್ಲಿ ಗಮನಿಸಬೇಕು. ನಾವು ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದ 1ನೇ ವಚನದಿಂದ 11ನೇ ವಚನದವರೆಗೂ ಓದುವಾಗ ಆ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂತ ಸಂಗತಿ, ಶೋಧಕನಾದಂಥ ಸೈತಾನನು ಯೇಸು ಸ್ವಾಮಿ ತಾನು 40 ದಿವಸಗಳು ಉಪವಾಸ ಮುಗಿಸುವಂತ ಕಡೆ ಸಮಯದಲ್ಲಿ ಯೇಸುವಿನ ಬಳಿಗೆ ಬಂದು ಸೈತಾನನು ಈ ರೀತಿಯಾಗಿ ಕೇಳ್ತಾನೆ, 3 ಸಾರಿ ಕೇಳ್ತಾನೆ, ನೀನು ದೇವರ ಮಗನಾಗಿದ್ದರೆ, ನೀನು ದೇವರ ಮಗನಾಗಿದ್ದರೆ, ನೀನು ದೇವರ ಮಗನಾಗಿದ್ದರೆ ಕಲ್ಲನ್ನ ರೊಟ್ಟಿ ಮಾಡು, ಈ ಆಲಯದ ಮೇಲಿಂದ ಕೆಳಗಡೆ ಬೀಳು, ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ, ಇದನ್ನು ನಾನು ನಿನಗೆ ಕೊಡ್ತೀನಿ, ನನಗೆ ಅಡ್ಡ ಬೀಳು ಎಂಬುದಾಗಿ ಶೋಧನೆಗಳನ್ನ ಯೇಸುವಿನ ಮುಂದೆ ತರ್ತಾರೆ. ಇದರ ಅರ್ಥ ನೀನು ದೇವರ ಮಗನಾಗಿದ್ದರೆ ಎಂಬುದಾಗಿ ಉಚ್ಚರಿಸಿದ್ದಕ್ಕೆ ಕಾರಣ ಯೇಸುವಿನ ನಂಬಿಕೆಯನ್ನ ಇಲ್ಲದೆ ಮಾಡೋದಕ್ಕೆ. ಇವತ್ತು ಹಗಲೊತ್ತು ನನ್ನ ಕೇಳುತ್ತಿರುವಂಥ ದೇವಜನರೇ, ನಿಮ್ಮ ಬಳಿಯನ್ನು ನಾನು ಹೇಳ್ತೀನಿ, ಸಂಶಯ ಪಡಿಸುವಂಥ ಸಂಗತಿಗಳು ಯಾವ ಸಂದರ್ಭದಲ್ಲೇ ಯಾರಿಂದಲೇ ಯಾವ ರೀತಿಯಲ್ಲೇ ಬರೋದಾದರೂ ಅದನ್ನು ಅಂಗೀಕರಿಸಬೇಡ್ರಿ. ಕಾರಣ ನಮ್ಮ ನಾಯಕನಾದ ಯೇಸು ಆತನು ನಂಬಿಕೆಯನ್ನು ಹುಟ್ಟಿಸುವವನೇ ಹೊರತು ಆತನು ಗಲಿಬಿಲಿಗೆ ಕಾರಣನಲ್ಲ. ನಮ್ಮ ದೇವರು ಅಪನಂಬಿಕೆಯನ್ನು ಹುಟ್ಟಿಸುವವನಲ್ಲ. ನನ್ನ ಯೇಸು ನಿನ್ನ ಪ್ರತಿಕೂಲದ ಮಧ್ಯದಲ್ಲೂ ನಿನಗೆ ನಿರೀಕ್ಷೆಯನ್ನು ಕೊಡುವ ಆತನು, ನಿನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸುವ ಆತನಾಗಿರೋದ್ರಿಂದ ಪರಿಶೋಧನೆಗಳಲ್ಲಿ ನಂಬಿಕೆಗಳು ಅಲುಗಾಡುತ್ತೆ. ಅವರೆಷ್ಟೇ ಭಕ್ತರಾಗಿದ್ರು ಪರಿಶೋಧನೆಯಲ್ಲಿ ನಂಬಿಕೆಗಳು ಅಲ್ಲಾಡುತ್ತೆ. ಪರಿಶೋಧನೆಯಲ್ಲಿ ಹಾದು ಹೋಗುವಾಗ ಅವರೆಷ್ಟೇ ಪ್ರಾರ್ಥಿಸೋರಾಗಿರ್ಬೋದು, ಉಪವಾಸ ಮಾಡೋರಾಗಿರ್ಬೋದು, ಎಷ್ಟೇ ಮಹತ್ಕಾರ್ಯಗಳನ್ನು ಮಾಡಿರ್ಬೋದು, ಹೊಂದಿರ್ಬೋದು, ಆದರೆ ಪರಿಶೋಧನೆಯ ಅನುಭವದಲ್ಲಿ ನಮ್ಮ ನಂಬಿಕೆಗೆ ವಿರುದ್ಧವಾಗಿ ಅನೇಕ ಹೋರಾಟಗಳು ಬರುವಾಗ ನಾವು ಪರಿಶೋಧನೆಯಲ್ಲಿ ನಂಬಿಕೆಯಿಂದ ನಿಲ್ಲೋದಾದರೆ ಅಲ್ಲಿ ಆ ಶೋಧನೆಗಳನ್ನು ಜಯಿಸೋದಕ್ಕೆ ಸಾಧ್ಯ. ನಮ್ಮ ಕರ್ತನಾದ ಯೇಸು ಸ್ವಾಮಿ ಆತನು ಒಂದೊಂದು ಸಾರಿ ಸೈತಾನನು ಬಂದು, ನೀನು ದೇವರ ಮಗನಾಗಿದ್ದರೆ ಇದನ್ನು ಮಾಡು, ನೀನು ದೇವರ ಮಗನಾಗಿದ್ದರೆ ಹೀಗೆ ನಡ್ಕೋ, ನೀನು ದೇವರ ಮಗನಾಗಿದ್ದರೆ ಎಂಬುದಾಗಿ ಯೇಸುವನ್ನು ಶೋಧಿಸುವಾಗ ದೇವರ ವಾಕ್ಯದ ಬಲದಿಂದ ಯೇಸು ಜಯಶಾಲಿಯಾದರು. ಇವತ್ತು ಹಗಲೊತ್ತು ನಾನು ಹೇಳ್ತೇನೆ, ಈ ವಾಕ್ಯ ನಿನ್ನ ಕೈಯಲ್ಲಿ ದೇವರು ಕೊಡ್ತಾ ಇರೋದಕ್ಕೆ ಕಾರಣ ಈ ವಾಕ್ಯವನ್ನು ನೀನು ಹಿಡಿದು ಈ ವಾಕ್ಯದ ಪ್ರಕಾರ ನೀನು ಪ್ರಾರ್ಥಿಸಿ ಈ ವಾಕ್ಯ ನಿನ್ನಲ್ಲಿ ಹುಟ್ಟಿಸುವಂತ ನಂಬಿಕೆ ಆಧಾರವಾಗಿ ಜೀವಿಸಿ ನಿನ್ನ ಜೀವನದ ಶೋಧನೆಯನ್ನು ನೀನು ಜಯಿಸೋದಕ್ಕೆ. ಆಮೇಲೆ ಈಗ ನನ್ನ ಮುಖ್ಯ ವಿಷಯಕ್ಕೆ ನಾನು ಬರ್ತೇನೆ. ಶೋಧನೆಯನ್ನು ಜಯಿಸುವುದು ಹೇಗೆ? ಇಷ್ಟು ಸಮಯ ನಾನು ಈ ಭಾಗಕ್ಕೆ ಬೇಕಾದಂಥ ಅಡಿಪಾಯವನ್ನು ನಿಮ್ಮ ಬಳಿಯಲ್ಲಿ ಹಂಚಿಕೊಂಡೆ. ಮುಖ್ಯ ವಿಷಯಕ್ಕಾಗಿ ಒಂದು ವಾಕ್ಯ ಭಾಗವನ್ನು ಓದೋಣ. ನಮ್ಮೆಲ್ಲರಿಗೂ ಬಹಳ ಸುಪರಿಚಿತವಾಗಿರುವಂಥ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯದ 13ನೇ ವಚನವನ್ನು ನಾವೆಲ್ಲರೂ ತೆಗೆಯೋಣ. ಆ ವಾಕ್ಯಗಳನ್ನು ಗಮನಿಸೋಣ. 1 ಕೊರಿಂಥ 10:13.
ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಎಂಬುದಾಗಿ. ಇನ್ನು ಎಲ್ಲರೂ ಶ್ರದ್ಧೆಯಿಂದ ಗಮನಿಸಬೇಕು. ಈ ಒಂದು ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಶೋಧನೆ ಒಂದು ವಿಶ್ವಾಸಿಯ ಜೀವಿತದಲ್ಲಿ ಬಂದಾಗ ಆತನದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಆ ಶೋಧನೆಯನ್ನು ಹೇಗೆ ಜಯಿಸಿ ಹೊರಗಡೆ ಬರಬೇಕು ಎನ್ನುವಂಥ 4 ಸತ್ಯಾಂಶಗಳನ್ನು ಅಡಕ ಮಾಡಿ ಈ ವಾಕ್ಯವನ್ನು ಬರೆದಿದ್ದಾನೆ. ನಾವು ಈ ಅಧ್ಯಾಯವನ್ನು ಓದುವಾಗ 10ನೇ ಅಧ್ಯಾಯ 1 ಕೊರಿಂಥ 10ನೇ ಅಧ್ಯಾಯ ಎನ್ನುವಾಗ ಅದರ ತಲೆಬರಹವನ್ನು ನಾವು ಕಾಣ್ತೇವೆ. ಕ್ರೈಸ್ತರ ಎಚ್ಚರಿಕೆಗಾಗಿ ಪೌಲನು ಇಸ್ರಾಯೇಲರ ದೃಷ್ಟಾಂತವನ್ನು ಸೂಚಿಸಿದ್ದು. ಇದು ಎಚ್ಚರಿಕೆಗಾಗಿ ಬರೆಯಲ್ಪಟ್ಟಂಥ ಅಧ್ಯಾಯ. ಅದರ 1ನೇ ವಚನದಿಂದ 12ನೇ ವಚನದವರೆಗೂ ಓದುವಾಗ ಇಸ್ರಾಯೇಲ್ ಜನರು ಮರುಭೂಮಿಯಲ್ಲಿ ಮೋಶೆಯ ನಾಯಕತ್ವದಲ್ಲಿ ನಡೆಸಲ್ಪಡುವಾಗ ಅವರು ಅನೇಕ ಅದ್ಭುತಗಳನ್ನು ಹೊಂದಿದ್ರು. ಹಗಲಿನಲ್ಲಿ ಮೇಘಸ್ತಂಭದಲ್ಲೂ ರಾತ್ರಿಯಲ್ಲಿ ಅಗ್ನಿಸ್ತಂಭದಲ್ಲೂ ಯೆಹೋವನು ತಮ್ಮ ಸಂಗಡ ಇರುವಂಥ ಆ ಪ್ರಸನ್ನತೆಯಲ್ಲಿ ಆ ಮೇಘದ ಕೆಳಗಡೆ ಅವರು ಜೀವಿಸಿದ್ರು. ಅನೇಕರಲ್ಲಿ ದೇವರು ಸಂತೋಷ ಪಡಲಿಲ್ಲ ಎಂದು ನಾವು ವಾಕ್ಯದಲ್ಲಿ ಕಾಣ್ತೇವೆ. ಇವತ್ತು ಹಗಲೊತ್ತು ಚೆನ್ನಾಗಿ ತಿಳ್ಕೊಳ್ಬೇಕು, ನಾವು ಹೊಂದಿದಂಥ ಆಶೀರ್ವಾದ ನಮ್ಮ ಪರಲೋಕಕ್ಕೆ ಹೋಗುವಂಥ ಸರ್ಟಿಫಿಕೇಟ್ ಅಲ್ಲ. ನಾವು ಮಾಡುವಂಥ ಸೇವೆ ನಾವು ಪರಲೋಕಕ್ಕೆ ಹೋಗುವಂಥ ಸರ್ಟಿಫಿಕೇಟ್ ಅಲ್ಲ. ನಮ್ಮ ಜೀವನದಲ್ಲಿ ಹೊಂದಿದಂಥ ಅದ್ಭುತವೋ ಬಿಡುಗಡೆಯೋ ಆಶೀರ್ವಾದವೋ ಇದು ಪರಲೋಕಕ್ಕೆ ಹೋಗುವಂಥ ಸರ್ಟಿಫಿಕೇಟ್ ಅಲ್ಲ. ನಾವು ಪರಲೋಕಕ್ಕೆ ಹೋಗಬೇಕಾದ್ರೆ ಒಂದೇ ಒಂದು ಸರ್ಟಿಫಿಕೇಟ್ ಇರಬೇಕು. ನಿನಗೆ ಯಾವುದೇ ಐಶ್ವರ್ಯ ಇಲ್ಲದೆ ಇದ್ರು, ಯಾವುದೇ ಸ್ಥಾನ ಇಲ್ಲದೆ ಇದ್ರು, ಯಾವ ಮಾನ ಮರ್ಯಾದೆ ಈ ಲೋಕದಲ್ಲಿ ನಿನ್ನ ಜೀವಿತದಲ್ಲಿ ಗಳಿಸೋದಕ್ಕಾಗದೇ ಇದ್ರು, ದೇವರು ನಮ್ಮಲ್ಲಿ ಸಂತೋಷಿಸಬೇಕು. ದೇವರು ನಮ್ಮನ್ನು ಮೆಚ್ಚುವುದಾದರೆ ಮಾತ್ರವೇ ನಾವು ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ಸಾಧ್ಯ. ಕಾನಾನ್ ದೇಶದ ದರ್ಶನದಲ್ಲಿ ಹೊರಟಂತ 6 ಲಕ್ಷ ಕಾಲಾಳುಗಳಲ್ಲಿ ಸೇರಿದ್ದು 2 ಮಾತ್ರ. ಇವತ್ತು ಹಗಲೊತ್ತು ಒಂದು ಎಚ್ಚರಿಕೆ ಮಾತಾಗಿ ನಾನು ಇದನ್ನು ಪ್ರಬೋಧಿಸ್ತೇನೆ. ಕಾರಣ 12ನೇ ವಚನದಲ್ಲಿ ಪೌಲನು ಹೇಳುವಾಗ ಈ ರೀತಿಯಾಗಿ ಹೇಳ್ತಾನೆ, ನಿಂತಿದ್ದೇನೆಂದು ನೆನೆಸುವವನು ತಾನು ಬೀಳದಂತೆ ತನ್ನನ್ನೇ ತಾನು ಎಚ್ಚರ ವಹಿಸಲಿ ಎಂಬುದಾಗಿ. ಈ 12 ವಚನಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರ ಜೀವನದಲ್ಲಿ ನಡೆದಂಥ ಅನೇಕ ಮುಖ್ಯ ಸಂಗತಿಗಳನ್ನು ನೆನಪು ಮಾಡುತ್ತಾ ಎಚ್ಚರಿಸಬೇಕಾದಂಥ ಸಂಗತಿಗಳನ್ನು ಎಚ್ಚರಿಸಿ, ಅವರ ರೀತಿಯಲ್ಲಿ ನಾವು ವಿಗ್ರಹಾರಾಧಕರಾಗಬಾರದು, ಅವರ ರೀತಿಯಲ್ಲಿ ನಾವು ದೇವರ ವಿರುದ್ಧವಾಗಿ ಗುಣಗುಟ್ಟಬಾರದು, ಅವರ ರೀತಿಯಲ್ಲಿ ನಾವು ದೇವರಿಗೆ ಕೋಪವನ್ನು ಎಬ್ಬಿಸುವವರಾಗಬಾರದು ಎಂಬುದಾಗಿ ಅನೇಕ ಎಚ್ಚರಿಕೆ ಮಾತುಗಳನ್ನು ಕಡೆ ಕಾಲದಲ್ಲಿ ಜೀವಿಸ್ತಿರುವಂಥ ಸಭೆಗೆ ತಿಳಿಸುತ್ತಾ 13ನೇ ವಚನಕ್ಕೆ ಬಂದಾಗ ಆತನು ಹೇಳ್ತಾನೆ, ಈ ಕಷ್ಟ ಎಲ್ಲ ನಮ್ಮ ಜೀವನದಲ್ಲಿ ಬರುತ್ತೆ, ಶೋಧನೆಗಳು ಬರುತ್ತೆ, ಆದರೂ ಈ ಶೋಧನೆಗಳಲ್ಲಿ ತಿಳಿದಿರಬೇಕಾದಂಥ ಕೆಲವು ಸತ್ಯಾಂಶಗಳಿದೆ ಎಂಬುದಾಗಿ ಪೌಲನು ಹೇಳ್ತಾನೆ. ಇವತ್ತು ನಾನು ಮುಖ್ಯವಾಗಿ ಈ ಒಂದು ಸಂದೇಶದಲ್ಲಿ ಮಾತನಾಡೋದಕ್ಕೆ ಬಯಸುವಂಥ ಸಂಗತಿ ಏನಂದರೆ, ಶೋಧನೆಯಲ್ಲಿ ನಾವು ಏನು ಮಾಡಬೇಕು, ಅದನ್ನು ಜಯಿಸಬೇಕಂದ್ರೆ ಏನು ಮಾಡಬೇಕು. ಮೊದಲನೇದಾಗಿ ಆ ವಾಕ್ಯದಲ್ಲಿ ಓದುವಾಗ ಪೌಲನು ಹೇಳುವಂಥ ಸಂಗತಿ ಏನಂದರೆ, ಶೋಧನೆ ಅನ್ನೋದು ಏನೋ ಆಕಸ್ಮಿಕವಾಗಿ ಯಾರಿಗೂ ಇಲ್ಲದಂತೆ ನನ್ನ ಒಬ್ಬನಿಗೆ ಬಂದಿದೆ ಎನ್ನುವಂಥ ಚಿಂತೆ ಮೊದಲು ನಮ್ಮಿಂದ ತೆಗೆದುಹಾಕಬೇಕು. ಸ್ತೋತ್ರ ಹೇಳಲಿಲ್ಲ, ಸ್ತೋತ್ರ ಹೇಳಲಿಲ್ಲ. ಹಾಲೆಲೂಯ, ಗಟ್ಟಿಯಾಗೊಮ್ಮೆ ಹೇಳ್ರಿ ಹಾಲೆಲೂಯ. ಮೊದಲನೇ ಸತ್ಯಾಂಶ ನಾವು ತಿಳ್ಕೊಂಡಿರ್ಬೇಕಾಗಿರೋದು ಏನಂದ್ರೆ, ಶೋಧನೆ ಜಯಿಸಬೇಕಾದ್ರೆ ಮೊದಲನೇ ಸ್ಟೆಪ್ ಏನಂದ್ರೆ, ಈ ಕಷ್ಟ ನನ್ನ ಒಬ್ಬನಿಗೆ ಬಂದಿಲ್ಲ ಎನ್ನುವುದು ನಿಮ್ಮ ಮನಸ್ಸಿನಲ್ಲಿ ಅಂಗೀಕರಿಸಬೇಕು. ನಾನು ಹಾದು ಹೋಗ್ತಿರುವಂಥ ದಾರಿ ಅನೇಕ ಸಂದರ್ಭದಲ್ಲಿ ವಿಶ್ವಾಸಿಗಳ ಮನಸ್ಸಿನಲ್ಲಿ ಬರುವಂಥದ್ದು, ಅಯ್ಯೋ ಬೇರೆ ಎಲ್ಲರೂ ಸಂತೋಷವಾಗಿದ್ದಾರೆ, ನಾನು ಒಬ್ಬನೇ ದುಃಖ ಪಡ್ತಾ ಇರೋದು. ಯಾರಾದರೂ ನಗುವಂಥವ್ರನ್ನ ಸಂತೋಷವಾಗಿರೋನ್ ಕಂಡ್ರೆ ನೋಡು, ಅವರೆಲ್ಲ ಸಂತೋಷವಾಗಿದ್ದಾರೆ, ನಾನು ಒಬ್ಬನೇ ದುಃಖ ಪಡ್ತಾ ಇರೋದು. ಯಾರಾದರೂ ಐಶ್ವರ್ಯವಂತರಾಗಿ ಒಳ್ಳೆ ಕಾರ್ ತಗೊಂಡು ಒಳ್ಳೆ ಮನೇಲಿ ವಾಸ ಮಾಡ್ತಾ ಇದ್ರೆ ಅವ್ರು ನೋಡಿದಾಗ ಅಂತ ಹೇಳಿದ್ರೆ ಅವರೆಲ್ಲ ಸಂತೋಷವಾಗಿದ್ದಾರೆ, ಅವ್ರಿಗೆಲ್ಲ ಇದೆ, ಅವ್ರಿಗೆಲ್ಲ ಐಶ್ವರ್ಯ ಇದೆ, ಸಂಪತ್ತಿದೆ, ದುಡ್ಡಿದೆ, ನನಗೇನು ಇಲ್ಲ ಎನ್ನುವಂಥ ಭಾವನೆ ಮನಸ್ಸಿನಲ್ಲಿ ಬಂದಾಗ ಅವರು ತಿಳ್ಕೊಳ್ತಾರೆ, ನನ್ನೊಬ್ಬನಿಗೆ ಕಷ್ಟ ಇರೋದು, ನನ್ನೊಬ್ಬನಿಗೆ ಚಿಂತೆ ಇರೋದು, ನನ್ನೊಬ್ಬನಿಗೆ ನನ್ನ ಮನೇಲಿ ಮಾತ್ರನೇ ಕಷ್ಟ ಇರೋದು, ನನ್ನ ಮಕ್ಕಳು ಮಾತ್ರನೇ ಈಗ ಮಾಡ್ತಾ ಇರೋದು, ನನಗೆ ಮಾತ್ರನೇ ಹಣಕಾಸಿನ ಕೊರತೆ ಇರೋದು ಎಂಬುದಾಗಿ ಆ ಚಿಂತಿಸುವಂಥ ಆ ಚಿಂತೆಯನ್ನು ನಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು. ಅದನ್ನೊಪ್ಪೋರು ಆಮೇಲೆ ಹೇಳ್ರಿ.
ಆ ಚಿಂತೆ ನಿಮ್ಮಲ್ಲಿ ಇದ್ರೆ ಸೈತಾನನು ಈಸಿಯಾಗಿ ನಿಮ್ಮನ್ನು ಅಲ್ಲೇ ಅಡಗಿಸ್ಬಿಡ್ತಾನೆ. ಮೊದಲನೇ ಸ್ಟೆಪ್ ಏನಂದ್ರೆ, ನಾವು ತಿಳ್ಕೊಳ್ಬೇಕು, ಕ್ರೈಸ್ತನಾಗಿರ್ಲಿ ಅಕ್ರೈಸ್ತನಾಗಿರ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಇದೆ. ಇನ್ನು ಕ್ರೈಸ್ತರಾದಂಥ ನಾವು 7 ಪಟ್ಟು ಹೆಚ್ಚಿಗೆ ಬಂದರೂ ಅದನ್ನು ನಿರೀಕ್ಷಿಸಬಹುದು. ಸ್ತೋತ್ರ. ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರ ಜೀವನದಲ್ಲಿ ಬಂದಂಥ ಶೋಧನೆ ಏನು? ಉಳಿದವ್ರಿಗಿದ್ದದಕ್ಕಿಂತ 7 ಪಟ್ಟು ಹೆಚ್ಚಾಗಿ ಅವ್ರ ಜೀವನದಲ್ಲಿ ಬಂತು. ಬಟ್ ಅವ್ರು ಆ ಒಂದು ಶೋಧನೆಯಲ್ಲಿ ಸುಟ್ಟು ನಾಶವಾಗಲಿಲ್ಲ. ಆ ಶೋಧನೆಯನ್ನ ಕ್ರಿಸ್ತ ಯೇಸುವಿನಲ್ಲಿ ಅಲ್ಲಿ ಅವರು ಜಯಿಸಿ ಹೊರಗಡೆ ಬಂದ ಹಾಗೆ ಇವತ್ತು ನಾನು ಹೇಳ್ತೇನೆ, ಶೋಧನೆ ಎಷ್ಟೇ ದೊಡ್ಡದಾಗಿದ್ರು ಅದನ್ನು ಜಯಿಸೋದಕ್ಕೆ ಸಾಧ್ಯ. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು, ಎಲ್ಲರಿಗೂ ಶೋಧನೆ ಇದೆ, ಕಷ್ಟ ಇದೆ, ಎಲ್ಲರಿಗೂ ಅವರದೇ ಆದಂಥ ಶಿಲುಬೆ ಇದೆ. ಆಮೇಲೆ ಒಬ್ಬ ವಿಶ್ವಾಸಿ ದೇವರ ಹತ್ರ ಗುಣಗುಟ್ಕೊಂಡು ಗೋಳಾಡಿಕೊಂಡು ಪ್ರಾರ್ಥನೆ ಮಾಡ್ದ. ಅದು ಪ್ರಾರ್ಥನೆ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಸ್ತೋತ್ರ. ಮಲಗೋ ಟೈಮಲ್ಲಿ ಬೆಳಗ್ಗೆಯಿಂದ ಆಗಿದ್ದೆಲ್ಲ ನೆನಪು ಮಾಡಿಕೊಂಡು ಭಾಳ ಬೇಸರ ಮಾಡಿಕೊಂಡು ಗುಣಗುಟ್ಕೊಂಡು ಆತನ ಹೇಳ್ದ, ಯಾಕೆ ದೇವರೇ ನನ್ನನ್ನು ಉಳಿಸಿದ್ಯಾ? ಯಾಕೆ ದೇವರೇ ನನಗೆ ಇಷ್ಟು ಕಷ್ಟ ಕೊಟ್ಟಿದ್ಯಾ? ಎಲ್ಲರೂ ಚೆನ್ನಾಗಿಟ್ಟಿದ್ಯಾ, ಎಲ್ರಿಗೂ ಎಲ್ಲ ಕೊಟ್ಟಿದ್ಯಾ, ನನಗೆ ಮಾತ್ರ ಕಷ್ಟ ಕೊಟ್ಟಿದ್ಯಾ. ಈ ಕಷ್ಟದಿಂದ ನನಗೆ ಬಿಡುಗಡೆನೇ ಆಗ್ತಾ ಇಲ್ಲ. ನನಗೆ ಈ ಶಿಲುಬೆ ಹೊರೋದಕ್ಕಾಗೋದಿಲ್ಲ. ನನಗೆ ಈ ಶಿಲುಬೆಯನ್ನು ತೆಗೆದಾಕು, ಈ ಕಷ್ಟದಿಂದ ಬಿಡುಗಡೆ ಕೊಡು ಅಂತೇಳಿ ಪ್ರಾರ್ಥನೆ ಮಾಡಿ ಗುಣಗುಟ್ಕೊಂಡು ಮಲ್ಕೊಂಡ. ಅವತ್ತು ರಾತ್ರಿ ಯೇಸು ಸ್ವಾಮಿ ಅವನ ಕನಸಿನಲ್ಲಿ ಬಂದರು. ಸ್ತೋತ್ರ. ಗುಣಗುಟ್ಟವ್ರ ಕನಸಲ್ಲಿ ಯೇಸು ಬರ್ತಾರೆ. ಕಾರಣ ಏನು ಗೊತ್ತಾ? ನಿನ್ನ ಬಲಹೀನತೆಯನ್ನು ತೆಗೆದುಹಾಕೋದಕ್ಕೆ. ಯೇಸು ಕನಸಿನಲ್ಲಿ ಬಂದು, ಇದೊಂದು ಕತೆ ಜಸ್ಟ್ ಅದಕ್ಕೆ ಇದಕ್ಕೆ ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೀನಿ. ಅವನನ್ನು ಯೇಸು ಸ್ವಾಮಿ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಒಂದು ಕೋಣೆಗೆ ಹೋದ್ರು. ಆ ಕೋಣೆ ಶಿಲುಬೆಗಳಿಂದ ತುಂಬಿದಂಥ ಕೋಣೆ. ಆ ಶಿಲುಬೆಗಳು ಒಂದೊಂದು ಆಕಾರದಲ್ಲಿ, ಒಂದೊಂದು ಎತ್ತರದಲ್ಲಿ, ಗಾತ್ರದಲ್ಲಿ, ರೀತಿಯಲ್ಲಿರುವಂಥ ಶಿಲುಬೆಗಳು. ಆ ಸಂದರ್ಭದಲ್ಲಿ ಯೇಸು ಅವನ್ನ ಕರ್ಕೊಂಡೋಗಿ ಅವನ ಶಿಲುಬೆಯನ್ನು, ನಿನಗಿದು ಹೊರೋದಕ್ಕಾಗಲ್ವಪ್ಪ, ಕೊಡು ಅಂತೇಳಿ ಇಸ್ಕೊಂಡು ಒಂದು ಸ್ಥಳದಲ್ಲಿ ಇಟ್ಟರು. ಹೇಳಿದ್ರು, ಇದರ ಒಳಗಡೆ ಹೋಗು, ಎಲ್ಲ ಶಿಲುಬೆಗಳನ್ನು ನೋಡು, ನಿನಗೆ ಯಾವುದು ಬೇಕು ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊ ಅಂತ. ಆ ರೀತಿಯಲ್ಲಿ ಹೇಳಿ ಯೇಸು ಸ್ವಾಮಿ ಆ ಒಂದು ಸ್ಥಳದಲ್ಲಿ ನಿಂತ್ಕೊಂಡ್ರು. ಆತನು ಹೋಗಿ ನೋಡಿದ ತಕ್ಷಣವೇ ಅವನಿಗೆ ಭಯ ಆಗೋಯ್ತು. ಕಾರಣ ಶಿಲುಬೆಯ ಗಾತ್ರಗಳು ಬಹಳ ದೊಡ್ಡದಾಗಿತ್ತು. ಕೆಲವು ಶಿಲುಬೆಗಳಲ್ಲಿ ಬರೀ ಮುಳ್ಳೆ ತುಂಬಿತ್ತು, ಕೆಲವು ಶಿಲುಬೆಗಳಲ್ಲಿ ಮೊಳೆಗಳು ತುಂಬಿತ್ತು, ಕೆಲವುದಂತೂ ಅದನ್ನು ಊಹಿಸೋದಕ್ಕೂ ಆಗದೇ ಇರುವಂಥ ಭಾರವುಳ್ಳಂಥ ಆ ಒಂದು ಎತ್ತರದ ಗಾತ್ರದ ಶಿಲುಬೆಗಳನ್ನು ಕಂಡು ಅವನು ಭಯಪಟ್ಟು ಎಲ್ಲ ರೌಂಡ್ ಹೊಡ್ಕೊಂಡು ಬಂದಾಗ ಒಂದು ಶಿಲುಬೆ ನೋಡಿದಾಗ, ಓ ಇದು ಪರವಾಗಿಲ್ಲ, ಇದನ್ನು ನಾನು ಸೆಲೆಕ್ಟ್ ಮಾಡ್ಬೋದು ಅಂತೇಳಿ ಸೆಲೆಕ್ಟ್ ಮಾಡಿ ಯೇಸುವಿನ ಹತ್ರ ಬಂದು ಕೇಳ್ದ, ಸ್ವಾಮಿ ನನಗೆ ಈ ಶಿಲುಬೆ ಕೊಟ್ಟರೆ ಸಾಕು, ಇದನ್ನು ನಾನು ಇಟ್ಕೊಂಡು ನಾನು ಈ ಭೂಮಿಯಲ್ಲಿ ಜೀವನ ನಡೆಸ್ತೀನಿ ಅಂತ. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ನಕ್ಕು ಅವನಿಗೆ ಈ ರೀತಿಯಾಗಿ ಹೇಳಿದ್ರು, ಅಯ್ಯೋ ಮಗನೇ, ನೀನು ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ತೆಗೆದಿಟ್ಟಂಥ ಶಿಲುಬೆನೇ ಇದು. ಈ ಶಿಲುಬೆಯನ್ನು ನಾನು ನಿನ್ನ ಸಾಮರ್ಥ್ಯವನ್ನು ನೋಡಿನೇ ಸೆಲೆಕ್ಟ್ ಮಾಡಿದ್ದು ಆಗಿರೋದ್ರಿಂದ ನೀನು ನಿನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಬೇಡ. ನಿನ್ನ ಸಾಮರ್ಥ್ಯವನ್ನು, ನಿನ್ನ ನಂಬಿಕೆಯನ್ನು ನೋಡಿನೇ ಯೇಸು ನಿನಗೆ ಶಿಲುಬೆ ಕೊಡೋದು. ಇವತ್ತಾಗಲತ್ತು ಅರ್ಥ ಆದವರು ದೇವರಿಗೆ ಸ್ತೋತ್ರ ಮಾಡ್ರಿ. ನಿಮ್ಮ ಜೀವನದಲ್ಲಿ ಎಂಥ ದೊಡ್ಡದು ಕಷ್ಟವಾದದ್ದು ಆಗೋದಿಲ್ಲ ಎನ್ನುವಂಥ ಆ ಶೋಧನೆಯ ಅನುಭವ ಇದ್ರು ಯೇಸುವಿಗೆ ಗೊತ್ತು. ಯೇಸು ನಕ್ಕು ಹೇಳ್ತಾರೆ, ಇಲ್ಲ ಮಗನೇ, ಅದು ನಿನ್ನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಮಗಳ, ಈ ಶೋಧನೆಯನ್ನು ನೀನು ಜಯಿಸೋದಕ್ಕೆ ಸಾಧ್ಯ. ಈ ಶೋಧನೆ ನಿನ್ನನ್ನು ಬಲಹೀನಪಡಿಸೋದಕ್ಕೂ ನಾಶಪಡಿಸೋದಕ್ಕೂ ಅಲ್ಲ. ಇದನ್ನು ಜಯಿಸಿ ನೀನು ಕರ್ತನ ಸಾಕ್ಷಿಯಾಗಿ ಜೀವಿಸೋದಕ್ಕೆ ಯೇಸು ಅನುಮತಿ ಮಾಡಿರೋದು. ಅನೇಕರು ನಾವು ಚಿಂತೆ ಹೇಳ್ಕೊಂತೀವಿ, ನನ್ನ ಶಿಲುಬೆನೇ ದೊಡ್ಡದು, ನನ್ನ ಕಷ್ಟನೇ ದೊಡ್ಡದು, ನನಗೆ ಮಾತ್ರನೇ ಹೀಗೆ ಅಂತ. ಇಲ್ಲ, ಎಲ್ಲರಿಗೂ ಕಷ್ಟ ಉಂಟು. ಅದನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು. ಇನ್ನು ಎರಡನೇದಾಗಿ ಆ ವಾಕ್ಯದಲ್ಲಿ ಓದುವಾಗ ನಾವು ಈ ರೀತಿಯಾಗಿ ಕಾಣ್ತೇವೆ, ನಮ್ಮ ಶಕ್ತಿಯನ್ನು ಮೀರುವಷ್ಟು ಶೋಧನೆ ದೇವರು ಕೊಡೋದಿಲ್ಲ. ಎರಡನೇದಾಗಿ ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ, ಶೋಧನೆಯ ಶಕ್ತಿಗಿಂತ ನಮ್ಮ ಶಕ್ತಿ ದೊಡ್ಡದು ಅಂತ. ಅರ್ಥ ಆದವ್ರು ಸ್ತೋತ್ರ ಹೇಳಬೇಕು. ಮೊದಲನೇದಾಗಿ ನಾನು ಹೇಳಿದೆ, ಶೋಧನೆ ಎಲ್ಲರಿಗೂ ಕಾಮನ್ ಆಗಿರೋದು ಅಂತ ನಾವು ತಿಳ್ಕೊಳ್ಬೇಕು. ಎರಡನೇದಾಗಿ, ಶೋಧನೆಯ ಶಕ್ತಿಗಿಂತ ನಮ್ಮ ಶಕ್ತಿ ಹೆಚ್ಚು ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಒಂದು ಉದಾಹರಣೆ ಈ ರೀತಿಯಾಗಿ ಹೇಳ್ತೀನಿ. ಮಕ್ಕಳು ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾರೆ, ಪಾಠಗಳನ್ನು ಕಲಿತಾರೆ. ಶಿಕ್ಷಕರುಗಳು ಆಯಾ ಸಮಯದಲ್ಲಿ
ಪಾಠಗಳನ್ನು ಮಾಡ್ತಾರೆ. ತಿಂಗಳಿಗೊಂದ್ಸಾರಿ, ಅರ್ಧ ವರ್ಷಕ್ಕೊಂದ್ಸಾರಿ, ವರ್ಷಕ್ಕೊಂದ್ಸಾರಿ ಪರೀಕ್ಷೆಗಳನ್ನು ಅವರಿಗೆ ಕೊಡ್ತಾರೆ. ಆ ಪರೀಕ್ಷೆಗಳಲ್ಲಿ ಯಾವ ಮಕ್ಕಳನ್ನಾದರೂ ಕೇಳ್ರಿ, ಇಲ್ಲಿರೋರೆಲ್ಲರೂ ಆ ರೀತಿ ಪರೀಕ್ಷೆಯನ್ನು ದಾಟಿ ಬಂದಿರೋರೆ. ನಿಮ್ಮನ್ನೇ ನೀವು ಒಂದ್ಸಾರಿ ಯೋಚನೆ ಮಾಡ್ರಿ, ಯಾವ ಶಾಲೆಯಲ್ಲಾದರೂ ಯಾವ ಮಕ್ಕಳಿಗಾದರೂ ಅವರು ಒಂದು ಪಾಠ ಮಾಡಿ ಮೊದಲನೇ ಪಾಠ ಮುಗಿಸಿ ಎರಡನೇ ಪಾಠದ ಕ್ವಶನ್ ಆ ಕ್ವಶನ್ ಪೇಪರಲ್ಲಿ ಕೊಡೋದಿಲ್ಲ. ಅವರು ಏನು ಕಲಿಸಿರ್ತಾರೋ, ಯಾವ ಪಾಠ ಕಲಿಸಿರ್ತಾರೋ, ಯಾವ ಪಾಠವನ್ನು ಕಲಿಯೋದು ಕೇಳಿರ್ತಾರೋ ಆ ಕಲಿತಂಥ ಪಾಠದಿಂದಲೇ ಅವರಿಗೆ ಪರೀಕ್ಷೆ ಕೊಡೋದು, ಆ ಪಾಠದಿಂದಲೇ ಪ್ರಶ್ನೆಗಳನ್ನು ಕೊಡೋದು. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ಹೊರುವುದಕ್ಕಾಗದೇ ಇರುವಂಥ, ನಮಗೆ ಗೊತ್ತಿಲ್ಲದೆ ಇರುವಂಥ, ನಾವು ನಾಶವಾಗುವಂಥ ಶೋಧನೆಗಳನ್ನು ದೇವರು ಬರಮಾಡೋದಿಲ್ಲ. ಇವತ್ತು ನಿನ್ನ ಜೀವನದಲ್ಲಿ ಶೋಧನೆ, ಕಷ್ಟ ಎಷ್ಟೇ ದೊಡ್ಡದಾಗಿ ನೀವು ಕಾಣ್ತಾ ಇದ್ರು, ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢ ನಿಶ್ಚಯ ಬೇಕು. ನನ್ನ ದೇವರು ನನ್ನನ್ನು ನಾಶ ಮಾಡೋದಕ್ಕಲ್ಲ ಈ ಶೋಧನೆಯನ್ನು ಕೊಟ್ಟಿರೋದು. ಈ ಶೋಧನೆಗಿಂತ ನನಗೆ ದೇವರು ಕೊಟ್ಟಿರುವಂತ ಅಭಿಷೇಕ ದೊಡ್ಡದಾಗಿದೆ. ಈ ಶೋಧನೆಗಿಂತ ನಾನು ಪ್ರಾರ್ಥಿಸುವಂತ ದೇವರು ದೊಡ್ಡವನಾಗಿದ್ದಾನೆ. ಈ ಶೋಧನೆ, ಈ ಕಷ್ಟಗಳಿಗಿಂತ ನಾನು ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಶಕ್ತನಾಗಿದ್ದೇನೆ, ಶಕ್ತಳಾಗಿದ್ದೇನೆ. ಈ ಶೋಧನೆ ನನ್ನ ಜೀವನದ ಅಂತ್ಯ ಅಲ್ಲ, ಇದನ್ನು ನಾನು ಜಯಿಸಿ ಹೊರಗಡೆ ಬರ್ತೇನೆ ಎಂಬ ನಂಬಿಕೆ ನಮ್ಮಲ್ಲಿ ಉಂಟಾಗಬೇಕು. ಅಲ್ಲಿ ನಾವು ಕಾಣ್ತೇವೆ, ನಿಮ್ಮ ಶಕ್ತಿಯನ್ನ ಮೀರುವಂತ, ನಿಮಗೆ ಸಹಿಸೋದಕ್ಕಾಗದೇ ಇರೋದು ಯಾವುದು ಬರಲಿಲ್ಲ ಅಂತ ಪೌಲನು ಹೇಳ್ತಾನೆ. ಯಾವುದು ಬಂದಿದ್ರೆ ಇವತ್ತು ನೀವು ಇಲ್ಲಿ ಇರ್ತಾ ಇರಲಿಲ್ಲ, ಸ್ತೋತ್ರನೂ ಹೇಳಲಿಲ್ಲ. ಸಂತೋಷವಾಗಿ ಸ್ತೋತ್ರ ಹೇಳ್ರಿ. ಆ ಶೋಧನೆಗಳಲ್ಲಿ ಜಯ ಕೊಟ್ಟ ದೇವರಿಗೆ ಸ್ತೋತ್ರ ಹೇಳ್ರಿ. ಆ ಶೋಧನೆಗಳೆಂಬ ಯೋರ್ದಾನನ್ನು ದಾಟಿ ಬರುವಂತೆ, ಆ ಶೋಧನೆಗಳೆಂಬ ಯರಿಕೋವನ್ನು ದಾಟಿ ಬರತಕ್ಕಂತೆ ನಮ್ಮನ್ನು ನಡೆಸಿದಂತ, ನಮಗೆ ಜಯ ಕೊಟ್ಟಂತ, ಇದುವರೆಗೂ ಪರಿಪಾಲನೆ ಮಾಡಿದಂತ ದೇವರು, ಆತನು ಬಲಹೀನನಾಗಲಿಲ್ಲ, ಆತನು ಸೋತು ಹೋಗಲಿಲ್ಲ. ಇವತ್ತು ನೀನು ಹಾದು ಹೋಗುತ್ತಿರುವಂತ ಎಲ್ಲ ವಿಷಯಗಳಲ್ಲೂ ನಿನ್ನನ್ನು ಪೂರ್ಣ ಜಯಶಾಲಿಯಾಗಿ ಮಾಡೋದಕ್ಕೆ ನನ್ನ ದೇವರು ನಂಬಿಗಸ್ತನು, ಶಕ್ತನೂ ಆಗಿದೆ. ಆಮೆನ್. ಗಟ್ಟಿಯಾಗಿ ಹೇಳ್ರಿ ಆಮೆನ್. ಹಲ್ಲೆಲೂಯಾ. ಎರಡನೇದಾಗಿ ನಾವು ತಿಳ್ಕೊಳ್ಬೇಕು, ಈ ಶೋಧನೆ, ಈ ಕಷ್ಟ, ಈ ಸಾಲ, ಈ ರೋಗ, ಈ ನಿಂದೆ, ಇದು ಯಾವುದು ಅಲ್ಲಿಯ ನನ್ನಲ್ಲಿರುವಂಥ ಶಕ್ತಿಗಿಂತ, ನನ್ನಲ್ಲಿರುವಂಥ ಕ್ರಿಸ್ತನಿಗಿಂತ ದೊಡ್ಡದಲ್ಲ. ನಾನು ಇದನ್ನು ಜಯಿಸ್ತೇನೆ ಎಂಬುದಾಗಿ ಹೇಳಬೇಕು. ಮೂರನೇದಾಗಿ ಆ ವಾಕ್ಯದನ್ನು ಓದುವಾಗ ದೇವರು ಆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ಸಿದ್ಧ ಮಾಡ್ತಾರೆ ಅಂತ. ಎಂಥ ಕಷ್ಟ ಆಗಲಿ ನಿಮ್ಮ ಬಾಯಲ್ಲಿ ಹೇಳ್ಬೇಕಾಗಿರೋದು ಆಗೋದಿಲ್ಲ, ಮುಗಿದೋಯ್ತು, ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಅಲ್ಲ, ದೇವರೊಂದು ಮಾರ್ಗ ಇಟ್ಟಿದ್ದಾರೆ. ಅರ್ಥ ಆದವ್ರು ದೇವರನ್ನ ಸ್ತುತಿಸ್ರಿ. ಈ ಹಗಲೊತ್ತು ನೀನು ಬಂದು ಮೌನವಾಗಿ ಕುಳಿತು ಎತ್ತೋಗೋದಕ್ಕಲ್ಲ, ಈ ಸತ್ಯ ನಿನ್ನ ಒಳಗಡೆ ದೇವರು ಬಿತ್ತುತ್ತಾ ಇರೋದಕ್ಕೆ ಕಾರಣ, ಕಳೆದ ಕಾಲದಲ್ಲಿ ನೀನು ಗೋಳಾಡುತ್ತಿದ್ದಂತ, ಕಳೆದ ಕಾಲದಲ್ಲಿ ನೀನು ಕಣ್ಣೀರು ಸುರಿಸ್ತಾ ಇದ್ದಂತ, ಕಳೆದ ಕಾಲದಲ್ಲಿ ಅಸಾಧ್ಯ ಎಂದು ಬಿಟ್ಟಂತ ಕೆಲವೊಂದು ವಿಷಯಗಳ ಮೇಲೆ ನೀನು ಜಯವನ್ನು ಹೊಂದುವಂತ ಸಮಯವಾಗಿದೆ. ಆಗಿರೋದ್ರಿಂದಲೇ ಪವಿತ್ರಾತ್ಮನು ನಿನ್ನನ್ನು ಉದ್ದೇಶಿಸಿ ಮಾತನಾಡಿ ನಿನಗೊಂದು ಆಲೋಚನೆ ಹೇಳ್ತಾ ಇದ್ದಾನೆ. ಹೇ ಮಗನೇ, ಮಗಳೇ, ನೀನು ಬಲಹೀನನಾಗಿ ಸೋತು ಹೋಗೋದಕ್ಕಲ್ಲ, ನಿನ್ನನ್ನು ತಪ್ಪಿಸೋದಕ್ಕೆ ನಾನು ಮಾರ್ಗಗಳನ್ನು ಸಿದ್ಧ ಮಾಡಿದ್ದೇನೆ. ನೀನಿರುವಂಥ ಇಕ್ಕಟ್ಟಿನಿಂದ ನಿನ್ನನ್ನು ಹೊರಗಡೆ ಕರೆತರೋದಕ್ಕೆ ನಾನು ಆಲ್ರೆಡಿ ಕೆಂಪು ಸಮುದ್ರದ ಮಧ್ಯದಲ್ಲಿ ಮಾರ್ಗವನ್ನು ಸಿದ್ಧ ಮಾಡಿದ ಹಾಗೆ, ಅರಣ್ಯದ ಮಧ್ಯದಲ್ಲಿ ಅಲ್ಲಿ ಅಡವಿಗಳಲ್ಲಿ ಹೊರತೆಗಳನ್ನು ಉಕ್ಕಿಸಿದ ಹಾಗೆ, ಇವತ್ತು ನಾನು ನಿನಗಾಗಿ ಹೊಸ ಸಂಗತಿಗಳನ್ನು ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ ಎಂದು ದೇವರಾತ್ಮನು ಕೊಡುವಂತ ಆಲೋಚನೆಗೆ ಎಷ್ಟು ಜನ ಗಟ್ಟಿಯಾಗಿ ಹೇಳ್ತೀರಾ ಆಮೆನ್. ನಮಗಾಗಿ ದೇವರು ಮಾರ್ಗ ಸಿದ್ಧ ಮಾಡಿದ್ದಾನೆ. ಸಿದ್ಧ ಮಾಡ್ತಾನೆ ಅಂತಲ್ಲ, ದೇವರು ಆಲ್ರೆಡಿ ಸಿದ್ಧ ಮಾಡಿದ್ದಾನೆ. ನಿನ್ನ ಸಾಲದಿಂದ ಹೊರಗಡೆ ಬರೋದಕ್ಕೆ ಮಾರ್ಗ ಸಿದ್ಧವಾಗಿದೆ. ನಿನ್ನ ರೋಗದಿಂದ ಹೊರಗಡೆ ಬರೋದಕ್ಕೆ ಮಾರ್ಗ ಸಿದ್ಧವಾಗಿದೆ. ನೀನು ಇವತ್ತು ಅನುಭವಿಸ್ತಿರುವಂತ ಆ ನಿಂದೆಯಿಂದ ಹೊರಗಡೆ ತರೋದಕ್ಕೆ ಎರಡರಷ್ಟು ಮಾನವನ್ನು ಕೊಟ್ಟು ನಿನ್ನನ್ನು ಹೊರಗಡೆ ತರೋದಕ್ಕೆ ದೇವರು ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡಿದ್ದಾನೆ. ಬ್ರದರ್, ಪ್ರಿಪೇರ್ ಮಾಡಿದ್ದಾರೆ. ಸಿಸ್ಟರ್, ನೀನು ನಂಬಿಕೆಯಿಂದ ಧೈರ್ಯವಾಗಿ ದೇವರಿಗೆ ಸ್ತೋತ್ರ ಹೇಳು. ಕಾರಣ ನಿನ್ನನ್ನು ಕರೆದಂತ ದೇವರು ಅವನು ನಿನ್ನನ್ನು ಕೈ ಬಿಡುವವನಲ್ಲ. ಎಲ್ಲರೂ ಬಹಳ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳ್ರಿ. ಒಂದು ದೊಡ್ಡ ಬಿಡುಗಡೆಯ ಶಕ್ತಿ ಇವತ್ತು ಅನುಭವಿಸೋದಕ್ಕೆ ಹೋಗ್ತೀರಾ. ವಾಕ್ಯದಲ್ಲಿ ನಾವು ಕಾಣ್ತೇವೆ,
ನಮಗಾಗಿ ದೇವರ ಮಾರ್ಗ ಇಟ್ಟಿದ್ದಾನೆ. ಹೇಳ್ರಿ, ನನಗಾಗಿ ದೇವ್ರ ಮಾರ್ಗ ಇಟ್ಟಿದ್ದಾನೆ. ನಾನು ಶೋಧನೆಯಿಂದ ಹೊರಗಡೆ ಬರ್ತೀನಿ, ನಾನು ಈ ಬೆಂಕಿಯಿಂದ ಹೊರಗಡೆ ಬರ್ತೀನಿ. ಹೇಳ್ರಿ, ನಾವು ನಂಬಿಕೆಯಿಂದ ಹೇಳ್ರಿ, ಇವತ್ತು ಅನುಭವಿಸುವಂಥ ಈ ನಿಂದೆಯಿಂದ ಹೊರಗಡೆ ಬರ್ತೀನಿ, ಈ ರೋಗದಿಂದ ನಾನು ಹೊರಗಡೆ ಬರ್ತೀನಿ, ಈ ಎಲ್ಲ ಹಲದಿಯ ಸಂಬಂಧಿಕರ ಮಧ್ಯದಲ್ಲಿ ಅನುಭವಿಸಿದಂಥ ಅವಮಾನದಿಂದ ಹೊರಗಡೆ ಬರ್ತೀನಿ, ನಾನು ಇವತ್ತು ಅನುಭವಿಸ್ತಿರುವಂಥ ಇಕ್ಕಟ್ಟಿನಿಂದ ಹೊರಗಡೆ ಬರ್ತೀನಿ. ಕಾರಣ ದೇವರ ವಾಕ್ಯ ಸುಳ್ಳು ಹೇಳೋದಿಲ್ಲ. ಅಪೊಸ್ತಲನಾದ ಪೌಲನು ಬಹಳ ವ್ಯಕ್ತವಾಗಿ ದೇವರಾತ್ಮನಿಂದ ಹೊಂದಿದಂಥ ಒಂದು ಶಬ್ದವನ್ನು ಹೇಳ್ತಾ ಇದ್ದಾನೆ. ಏನಂದ್ರೆ, ನಿನ್ನ ಶೋಧನೆ ಅದು ಎಷ್ಟೇ ಕಾಲದಿಂದ ಇರ್ಬೋದು. ಕೆಲವರು ಅನುಭವಿಸ್ತಿರುವಂಥ ಕಷ್ಟ ಶೋಧನೆ ಅಲ್ಪ ಕಾಲದಾಗಿದೆ, ಕೆಲವರದ್ದು ದೀರ್ಘಕಾಲ ಆಗಿದೆ. ಕೆಲವರು ಅನೇಕ ವರ್ಷಗಳನ್ನೇ ಕಳೆದು ಬಿಟ್ಟಿದ್ದಾರೆ, ಕಣ್ಣುನೀರಿನಲ್ಲೇ ಹೋಗ್ತಾ ಇದ್ದಾರೆ. ಹೊರಗಡೆ ಜನರ ಮಧ್ಯದಲ್ಲಿ ಬಂದಾಗ ನಗು ಇದೆ, ಜನರ ಮಧ್ಯದಲ್ಲಿ ಬಂದಾಗ ಸಂತೋಷ ಹಂಚ್ಕೊಳ್ತಾರೆ. ಆದರೆ ಒಳಗಡೆ ಎಲ್ಲೋ ಕೊರಗಿದೆ, ಒಳಗಡೆ ಎಲ್ಲೋ ನೋವಿದೆ. ಮನೆಗಳಲ್ಲಿ ರಾತ್ರಿ ನಿದ್ದೆ ಮಾಡೋದಕ್ಕಾಗದಂತೆ ಕಣ್ಣುನೀರು ವೇದನೆಯ ದಿನಗಳು ಕಳೀತಾ ಇರುವಂಥ ಸಹೋದರನೇ ಸಹೋದರಿಯೇ, ನಿನಗೊಂದು ದೇವರು ವಾಗ್ದಾನ ಮಾಡಿ ನಿನಗೊಂದು ಆಲೋಚನೆಯನ್ನು ಹೇಳ್ತಾ ಇದ್ದಾನೆ. ನೀನು ಅದೇ ರೀತಿಯಲ್ಲಿ ನಿನ್ನ ಜೀವಿತವನ್ನು ಕೊನೆಗಾಣಿಸೋದಿಲ್ಲ. ಅದರಿಂದ ನಾನು ನಿನ್ನನ್ನು ಬಿಡಿಸಿ ಹೊರಗಡೆ ಕರೆ ತರುವವನಾಗಿದ್ದೇನೆ. ಸತ್ಯವೇದ ಪುಸ್ತಕದಲ್ಲಿ ಅನೇಕ ಭಕ್ತರ ಜೀವಿತವನ್ನು ಉದಾಹರಣೆಯಾಗಿ ಕಾಣಬಹುದು. ಅವರಿದ್ದಂಥ ಸ್ಥಿತಿಯಿಂದ ದೇವರು ಅವರನ್ನ ಬಿಡಿಸಿ ಹೊರಗಡೆ ತಂದರು. ಈ ಆಗಸ್ಟ್ ತಿಂಗಳಿಗೆ ದೇವರು ವಾಗ್ದಾನ ಮಾಡಿರುವ ಹಾಗೆ ನಂಬಿರಿ, ನಿಮ್ಮ ಶೋಧನೆಯಿಂದ ನಿಮ್ಮನ್ನು ಬಿಡಿಸಿ ದೇವರು ಹೊರಗಡೆ ತರ್ತಾರೆ. ಇನ್ನು ಕಡೆಯದಾಗಿ ಬಹಳ ಮುಖ್ಯವಾದಂಥ ಒಂದು ಅಂಶವನ್ನು ಹೇಳಿ ನಾನು ನಿಲ್ಲಿಸ್ತೀನಿ. ವಾಕ್ಯದಲ್ಲಿ ಪೌಲನು ಹೇಳ್ತಾನೆ, ಒಂದನೇದಾಗಿ ಪ್ರಾಬ್ಲಮ್ ಎಲ್ಲರಿಗೂ ಕಾಮನ್ನು, ಜಾಸ್ತಿ ಟೆನ್ಷನ್ ತೊಗೊಂಡ್ಬಿಡ್ರಿ ಅಂತ. ಎರಡನೇದಾಗಿ ಆತನು ಹೇಳ್ತಾನೆ, ಈ ಪ್ರಾಬ್ಲಮ್ಗಿಂತ ನಿನ್ನಲ್ಲಿರುವ ಆತನು ಹೆಚ್ಚಿನವನು ಅಂತ. ಮೂರನೇದಾಗಿ ಆತನು ಹೇಳ್ತಾನೆ, ಆತನು ನಿನ್ನಲ್ಲಿ ಇರೋದು ಮಾತ್ರ ಅಲ್ಲ, ನಿನ್ನನ್ನು ಆ ಶೋಧನೆಯಿಂದ ತಪ್ಪಿಸಿ ಹೊರಗಡೆ ತರೋದಕ್ಕೆಲ್ಲ ಪ್ರಿಪೇರ್ ಮಾಡಿದ್ದಾನೆ, ಟೆನ್ಷನ್ ತೊಗೊಂಬೇಡ ಅಂತ. ನಾಲ್ಕನೇದಾಗಿ ಆತನಲ್ಲಿ ಉಚ್ಚರಿಸಿರುವಂಥ ಒಂದು ಪದ, ಈ ಶೋಧನೆಯ ಅನುಭವದಲ್ಲಿ, ಕೈ ಬಿಡಲ್ಪಟ್ಟ ಅನುಭವದಲ್ಲಿ, ನಿಂದೆಗಳ ಅನುಭವದಲ್ಲಿ, ನಾಲ್ಕನೇದಾಗಿ ಪೌಲನು ಹೇಳ್ತಾನೆ, ದೇವರು ನಂಬಿಗಸ್ತನು. ನಾನು ಹೇಳಿದೆ, ದೇವರು ನಂಬಿಗಸ್ತನು. ನಿನ್ನ ಹತ್ರ ಹಣ ಇರುವಾಗ ಮಾತ್ರ ಅಲ್ಲ, ನೀನು ಕಾಣಿಕೆ ಕೊಡುವಾಗ ಮಾತ್ರ ಅಲ್ಲ, ನೀನು ಸೇವೆ ಮಾಡುವಾಗ ಮಾತ್ರ ಅಲ್ಲ, ನೀನು ದೇವರಿಗಾಗಿ ಏನನ್ನಾದರೂ ಮಾಡುವಾಗ ಮಾತ್ರ ಅಲ್ಲ, ನಿನ್ನ ಶೋಧನೆಯ ಮಧ್ಯದಲ್ಲೂ ಲೋಕವೆಲ್ಲ ನಿನ್ನನ್ನು ಕೈ ಬಿಟ್ಟಾಗಲೂ, ಇವತ್ತು ನಿನ್ನ ಜೀವಿತದಲ್ಲಿ ಅನೇಕ ಅಸಾಧ್ಯತೆಗಳಲ್ಲಿ ನೀನು ಹಾದು ಹೋಗ್ತಾ ಇದ್ರು, ಯಾರು ನಿನ್ನ ಸಂಗಡ ಇಲ್ಲದೆ ಇದ್ರು, ಒಬ್ಬ ನಂಬಿಗಸ್ತನಾದ ದೇವರು ಆತನು ನಿನ್ನ ಸಂಗಡ ಇರೋದ್ರಿಂದಲೇ ನೀನು ಇವತ್ತು ಮುಳುಗಲಿಲ್ಲ. ಒಬ್ಬನು ನಿನ್ನ ಸಂಗಡ ಇರೋದ್ರಿಂದಲೇ ನಾಲ್ಕನೆಯವನಾಗಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಮಧ್ಯದಲ್ಲಿ ಆತನು ಇದ್ದುದರಿಂದಲೇ ಅವರು ಸುಟ್ಟು ಹೋಗಲಿಲ್ಲ. ಆಗಿರೋದ್ರಿಂದ ಇವತ್ತು ನಾನು ಹೇಳ್ತೇನೆ, ನಂಬಿಗಸ್ತನಾದ ದೇವರು, ನಮ್ಮನ್ನು ಹೊರುವಂತ ದೇವರು, ನಮ್ಮನ್ನ ಕಾಯುವಂತ ದೇವರು, ನಮ್ಮನ್ನ ಬಿಡಿಸುವಂತ ದೇವರು, ನಮ್ಮನ್ನ ಆಶೀರ್ವದಿಸುವಂತ ದೇವರು, ನಮಗಾಗಿ ಅದ್ಭುತ ಮಾಡೋದಕ್ಕೆ ಶಕ್ತನಾಗಿರುವಂತ ನಂಬಿಗಸ್ತನಾದ ದೇವರು ನಮ್ಮ ಪಕ್ಷದಲ್ಲಿ ಇರೋದ್ರಿಂದ ಇವತ್ತು ಭಯ ಪಡಬೇಡ, ದಿಗ್ಭ್ರಮೆಗೊಳ್ಳಬೇಡ, ಧೈರ್ಯವಾಗಿರು. ಶೋಧನೆಯಿಂದ ನಿನ್ನ ದೇವರು ಹೊರಗಡೆ ತರುವವನಾಗಿದ್ದಾನೆ. ಆ ಎರಡು ಕೈಗಳನ್ನು ತಟ್ಟಿ ನಂಬಿಗಸ್ತನಾದ ಯೇಸುವಿಗೆ ಸ್ತೋತ್ರ ಹೇಳೋಣ, ಗಟ್ಟಿಯಾಗಿ ಗಟ್ಟಿಯಾಗಿ. ಶಾಲಬಹತರ ರುಡಮ ರಗನ ದೀಬರ ಬಲ ಶಂದರ ದುಡಿಗರ ಶಬ್ದಮಾನದ ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರ ಮೇಲೆ ಒಂದು ಅಭಿಷೇಕ ಇಳಿದು ಬರಲಿ ಕರ್ತನೆ. ಅವರ ಎಲ್ಲ ಬೌಂಡ್ರಿಗಳನ್ನು ಮುರಿಯೋದಕ್ಕೆ, ಅವರ ಎಲ್ಲ ಬಂಧನಗಳನ್ನು ಮುರಿಯೋದಕ್ಕೆ ಒಂದು ಅಭಿಷೇಕ, ಒಂದು ಬೆಂಕಿ ಇವತ್ತು ನಿನ್ನ ಜನರ ಮೇಲೆ ಇಳಿಯಲಿ, ಇಳಿಯಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಗಟ್ಟಿಯಾಗಿ ಕೈಗಳನ್ನು ತಟ್ಟುತ್ತಾ ಆತ್ಮನಲ್ಲಿ ತುಂಬಿ, ಎಸ್ ಎಸ್ ಎಸ್, ನಂಬಿಗಸ್ತನಾದ ದೇವರಿದ್ದಾನೆ, ಬಲಪಡಿಸುವ ದೇವರು ನಿನ್ನ ಸಂಗಡ ಇದ್ದಾನೆ, ನಿನ್ನನ್ನು ಬಿಡಿಸುವ ದೇವರು ನಿನ್ನ ಸಂಗಡ ಇದ್ದಾನೆ. ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು ನಿನ್ನಲ್ಲಿದ್ದಾನೆ. ಆ ಎರಡು ಕೈಗಳನ್ನು ತಟ್ಟುತ್ತಾ ಆತ್ಮದಲ್ಲಿ ತುಂಬಿ ಆರಾಧಿಸು. ಅದು ಸಂಸೋನನ ಮೇಲೆ ಇಳಿದು ಬಂದ ಹಾಗೆ ನೀನು ಇವತ್ತು ಕಟ್ಟಲ್ಪಟ್ಟ ಅನುಭವದಿಂದ ನಿನ್ನನ್ನು ಹೊರಗಡೆ ಕರೆತರೋದಕ್ಕೆ ಒಂದು ಅಭಿಷೇಕ ದೇವರು ನಿನ್ನ ಮೇಲೆ ಅನುಗ್ರಹಿಸುವವನಾಗಿದ್ದಾನೆ. ಹೊಂದಿಕೊಳ್ಳ್ರಿ ಅಭಿಷೇಕವನ್ನ, ಹೊಂದಿಕೊಳ್ಳ್ರಿ ಬಲವನ್ನ. ದೇವರ ಆತ್ಮನ ಶಕ್ತಿ, ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೋ ಅವರಿಗೆ ಬಿಡುಗಡೆ
ಬಿಡುಗಡೆ, ಅವರಿಗೆ ಬಿಡುಗಡೆ. ಇದು ನಿನ್ನ ಬಿಡುಗಡೆಯ ಸಮಯ, ಇದು ನಿನ್ನ ಬಿಡುಗಡೆಯ ಸಮಯ. ನಿನ್ನ ಶೋಧನೆಯಿಂದ, ನಿನ್ನ ಕಷ್ಟಗಳಿಂದ ಬಿಡಿಸಿ. ಎಸ್ ಎಸ್ ಆತ್ಮದಲ್ಲಿ ತುಂಬಿ ಒಂದು ನಿಮಿಷ ನೀನು ಆರಾಧನೆ ಮಾಡಿದ್ರು. ವರ್ಷಗಳಿಂದ ಕಟ್ಟಲ್ಪಟ್ಟ ಬಂಧನವಾಗಿದ್ರು, ತಿಂಗಳುಗಳಿಂದ ನೀನು ಅನುಭವಿಸ್ತಿರುವಂಥ ಪ್ರಯಾಸವಾಗಿದ್ರು, ಅದನ್ನು ಬಿಚ್ಚೋದಕ್ಕೆ ಬಿಡಿಸೋದಕ್ಕೆ ದೇವರಿಗೆ ವರ್ಷಗಳು ಬೇಡ, ನಿಮಿಷಗಳು ಕ್ಷಣಗಳು ಸಾಕು. ಇವತ್ತು ದೇವರು ಈ ಸಂದೇಶವನ್ನು ಕೊಟ್ಟು ಈ ಸ್ಥಳದಲ್ಲಿ ನಿಲ್ಲಿಸಿ ಮಾತನಾಡುವಾಗ ದೇವರು ಹೇಳಿದಂಥ ಒಂದು ಶಬ್ದ, ನಾನು ಈ ಹಗಲತ್ತು ಕೆಲವರ ಮೇಲೆ ನನ್ನ ಆತ್ಮನನ್ನು ಸುರಿಸುತ್ತೇನೆ. ಕೆಲವರ ಬಂಧನಗಳು ಮುರಿಯಲ್ಪಡುತ್ತೆ, ಸುಟ್ಟ ಸೆಣಬಿನ ಹಾಗೆ ಕಟ್ಟಲ್ಪಟ್ಟ ಹಗ್ಗಗಳು ಮುರಿಯಲ್ಪಡುತ್ತೆ. ಓ ಹಾಲೆಲೂಯಾ, ಹಾಲೆಲೂಯಾ. ಎಸ್, ಆತ್ಮದಲ್ಲಿ ತುಂಬಿ ಅಲ್ಪ ಸಮಯ ಆರಾಧನೆ ಮಾಡೋಣ. ಹತ್ತಲರಾದಗ ರೂಢಗರಂದ ಶಬ್ದಗಡಾದಗ ದಲ್ಕಡರಗನ ಹರ್ದಾರಾಬ ರೂಢಮಾನ ಶಬ್ದಗಡಾದಗ ದಲ್ಕಡರಗನಗ ದಲ್ಮರಮಾನ ಮಾನ ಶಂದಲ ದೇಮರ ದಲ್ಕಡರಗನ ಹತ್ತ ಶಲಿಬಲ ರೂಢಗರಂದ ಶತ್ರುರಿ ಆನಗ ದಲ್ಕಡಬಾನ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕರ್ತನೆ, ಬೆಳಗಿನ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನೆ, ಮೊದಲನೇ ಆರಾಧನೆಯನ್ನು ನಮಗೆ ಆಶೀರ್ವಾದ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸಂದೇಶದ ಮುಖಾಂತರ ನಿನ್ನ ದಾಸನೊಟ್ಟಿಗೆ ಮಾತನಾಡಿದೆಯಲ್ಲಪ್ಪ. ಹೌದು ದೇವರ, ಶೋಧನೆಯಲ್ಲಿ ನಾವು ಬಿದ್ದು ಹೋಗದಂತೆ ಶೋಧನೆಗಳನ್ನು ಜಯಿಸುವಂತ ಮಾರ್ಗವನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳುತ್ತೇನೆ. ನಿನ್ನ ದಾಸನನ್ನು ಬಲಪಡಿಸಿ ಇನ್ನು ಶಕ್ತವಾಗಿ ಉಪಯೋಗಿಸು. ಬಂದಂಥ ಜನರನ್ನು ಆಶೀರ್ವಾದ ಮಾಡು, ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಈ ವಾರ ಪೂರ್ತಿ ನಿನ್ನ ಜನರ ಸಂಗಡ, ನಿನ್ನ ಜನರ ಕುಟುಂಬಗಳ ಸಂಗಡ ನಿಮ್ಮ ಕೃಪೆ, ನಿಮ್ಮ ದಯೆ, ನಿಮ್ಮ ಶಾಂತಿ ನಿರಂತರವಾಗಿರಲಿ ಕರ್ತನೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕೃಪೆಯಲ್ಲಿ ಮರೆಮಾಡು ಪ್ರಾರ್ಥನೆ ಕೇಳಿ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ. ಸಭೆ ಗಟ್ಟಿಯಾಗಿ ಕೈಗಳನ್ನೆತ್ತಿ ಆಮೇನ್ ಹೇಳೋಣ. ಆಮೇನ್. ಆಶೀರ್ವಾದದೊಂದಿಗೆ ನಾವು ಹೋಗೋಣ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ನಮ್ಮೊಂದಿಗೂ ಇಲ್ಲಿ ನಡೆಯುವಂಥ ಈ ಆರಾಧನೆಯ ಸಂಗಡವಾಗಿ, ಈ ಆರಾಧನೆಯಲ್ಲಿ ಪಾಲುಗಾರರಾಗುವಂಥ ಎಲ್ಲ ದೇವರ ಮಕ್ಕಳ ಸಂಗಡವಾಗಿ ಇಂದಿಗೂ ಎಂದಿಗೂ ಕರ್ತನ ಎರಡನೇ ಬರೋಣದವರೆಗೂ ಉಂಟಾಗಿರಲಿ. ಆಮೇನ್. ನಮ್ಮ ಎರಡು ಕರಗಳನ್ನು ಮೇಲೆ ಕೆತ್ತಿ ಜಯ ಕೊಟ್ಟ ದೇವರಿಗೆ ಗಟ್ಟಿಯಾಗಿ ಜಯಘೋಷ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ.